Some of the media reporters have created confusion. ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ, ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ. ನಾವು ಇಬ್ಬರೇ ಸೆಟಲ್ಮೆಂಟ್ ಮಾಡ್ಕೋತೀವಿ ಅಂತಂದ್ರೆ ಅದೇ ಸೆಟಲ್ಮೆಂಟ್, ಇಬ್ಬರು ಒಟ್ಟಿಗೆ ಹೋಗೋದೇ ಸೆಟಲ್ಮೆಂಟ್. ಒನ್ ಮಿನಿಟ್ ಹೇಳಿ, ನೀ ಹೇಳ್ದಂಗೆಲ್ಲ ನಾವು ಕೇಳಕ್ಕಾಗಲ್ಲ. ನಾವು ಈಗ ಕರೆದಿದ್ದೀವಿ, ನಾವು ಹೇಳ್ದಂಗೆ ಫಸ್ಟ್ ಕೇಳಿ, ಆಮೇಲೆ ನಾಡು ನೆಕ್ಸ್ಟ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಶುರುವಾಗಿದ್ದ ಅಧಿಕಾರ ಹಂಚಿಕೆ ಗೊಂದಲಗಳಿಗೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಸಭೆ ಕೂಡ ಆಯಿತು. ಆ ನಂತರ ಜಂಟಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಉಭಯ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡೋ ಪ್ರಯತ್ನ ಮಾಡಿದ್ರು. ಆದರೆ ಗೊಂದಲ ತಿಳಿಗೊಳಿಸುವುದಕ್ಕೆ ಅಂತಾನೆ ಕರೆದ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಕೆಲವು ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರಗಳನ್ನ ಕೊಡದೆ ಒಂದ್ ರೀತಿ ಅನೇಕ ಊಹಾಪೋಹಗಳನ್ನ ಹಾಗೆ ಉಳಿಸಿ ಹೋಗಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ. ಅಧಿಕಾರ ಹಂಚಿಕೆ ಬಗ್ಗೆ ಗೊಂದಲ ಸೃಷ್ಟಿಯಾಗುವುದಕ್ಕೆ ಪ್ರತಿಪಕ್ಷಗಳು ಹಾಗೆ ಮಾಧ್ಯಮಗಳೇ ಕಾರಣ ಅಂತ ಸಿದ್ದರಾಮಯ್ಯನವರು ಆರೋಪವನ್ನ ಮಾಡಿದ್ರು. ಹಾಗೆ ತಮ್ಮ ಹಾಗೆ ಡಿಕೆ ಶಿವಕುಮಾರ್ ಮಧ್ಯೆ ಈ ಹಿಂದೇನೂ ಕೂಡ ಯಾವುದೇ ಗೊಂದಲ ಇರಲಿಲ್ಲ, ಈಗ್ಲೂ ಇಲ್ಲ, ಮುಂದೇನೂ ಕೂಡ ಇರೋದಿಲ್ಲ ಅಂತ ಹೇಳಿದ್ರು. ಆದರೆ ಅದಕ್ಕೂ ಮುಂಚೆ ಅವರೇ ಗೊಂದಲ ತಿಳಿಗೊಳಿಸೋದಕ್ಕಾಗಿ ಹೈಕಮಾಂಡ್ ಸೂಚನೆ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ವಿ, ಹೈಕಮಾಂಡ್ ಏನ್ ಹೇಳುತ್ತೋ ಅದರ ಹಾಗೇನೆ ನಾವು ನಡೆದುಕೊಳ್ತೀವಿ ಅಂತಾನು ಹೇಳಿರೋದು ಇಲ್ಲಿ ಗಮನಿಸಬೇಕು. ಇನ್ನು ಕೊಟ್ಟ ಮಾತು ಹಾಗೆ ಎಕ್ಸ್ನಲ್ಲಿ ಹಾಕಿದಂತ ಪೋಸ್ಟ್ ಬಗ್ಗೆ ಏನ್ ಹೇಳಿದ್ರು ಅಂತ ಹೇಳೋದಾದ್ರೆ, ಈಗ ಅಧಿಕಾರ ಹಂಚಿಕೆ ಚರ್ಚೆಗಳ ನಡುವೆ ಕೊಟ್ಟ ಮಾತು ಉಳಿಸ್ಕೊಳ್ಳೋದೇ ವಿಶ್ವದಲ್ಲಿರೋ ದೊಡ್ಡ ಶಕ್ತಿ ಅಂತ ಡಿಕೆ ಶಿವಕುಮಾರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಇದೊಂದು ರೀತಿ ಚರ್ಚೆಗೂ ಕಾರಣವಾಗಿತ್ತು. ಇದಾದ್ಮೇಲೆ ಸಿದ್ದರಾಮಯ್ಯನವರು ಕೂಡ ಒಂದು ಪೋಸ್ಟ್ ಹಾಕಿದ್ರು. ಕರ್ನಾಟಕದ ಜನತೆಗೆ ನಾವು ಕೊಟ್ಟ ಮಾತು ಕೇವಲ ಘೋಷಣೆಯಲ್ಲ, ಜನತೆಗೆ ನಾವು ಕೊಟ್ಟ ಮಾತೇ ನಮಗೆ ಜಗತ್ತು ಅಂತ ಉಲ್ಲೇಖ ಮಾಡಿದ್ರು. ಇದ್ರ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಮುಂದಾದಾಗ, ನಾವ್ ಹೇಳಿದ್ದನ್ನ ಮೊದಲು ಕೇಳಿ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ, ಏನಿದ್ರು ಹೈಕಮಾಂಡ್ ಹೇಳಿದಂತೆ ಮುಂದುವರಿತೀವಿ ಅಂತ ಹೇಳಿದ್ರು. ಇದರ ಜೊತೆಗೆ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಏನಾದ್ರೂ ಚರ್ಚೆ ಆಗಿತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. 2.5 ವರ್ಷದ ನಂತರ ನಾಯಕತ್ವ ಬದಲಾವಣೆ ಮಾಡೋದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಹೊತ್ತಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿತ್ತಾ ಅಂತ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಸ್ಪಷ್ಟ ಉತ್ತರ ಕೊಡ್ಲೇ ಇಲ್ಲ. ಏನಿದ್ರು ಹೈಕಮಾಂಡ್ ಸೂಚನೆಯಂತೆ ನಡೆದುಕೊಳ್ತೀವಿ ಅಂತ ಮಾತ್ರ ಹೇಳಿದ್ರು. ಇದರೊಂದಿಗೆ ಅಧಿಕಾರ ಹಂಚಿಕೆ ಚರ್ಚೆ ನಡೆದಿತ್ತಾ ಇಲ್ವಾ ಅನ್ನೋದು ಒಂದ್ ರೀತಿ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದರ ಮಧ್ಯೆ ಅಧಿಕಾರ ಹಂಚಿಕೆ ಗೊಂದಲ ಶುರುವಾಗಿದ್ದೇ ಸಿಎಂ ಹಾಗೂ ಡಿಸಿಎಂ ನಡುವೆ. ನಮಗೇನು ಸಂಬಂಧ ಇದರಲ್ಲಿ ಅಂತ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡಿದಾಗ ಸಿಎಂ ಕೊಟ್ಟ ಉತ್ತರ ಕೂಡ ಉಭಯ ನಾಯಕರ ಮಧ್ಯೆ ಗೊಂದಲ ಇದ್ದದ್ದು ನಿಜ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ನಾನು ಹಾಗೆ ಡಿಕೆ ಶಿವಕುಮಾರ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋದೇ ಪರಿಹಾರ ಅಲ್ವಾ, ಹೈಕಮಾಂಡ್ ಹೇಳಿದಂತೆ ಸೆಟಲ್ ಮಾಡ್ಕೊಳ್ಳೋದೇ ಒಂದು ಸೆಟಲ್ಮೆಂಟ್ ಅಂತ ಹೇಳಿದ್ರು. ಅಂದ್ರೆ ಆರಂಭದಲ್ಲಿ ಇಬ್ಬರ ನಡುವೆ ಗೊಂದಲವೇ ಇರಲಿಲ್ಲ ಅಂತ ಹೇಳಿದ ಸಿಎಂ ಈಗ ಸೆಟಲ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಇದು ಕೂಡ ಮತ್ತೊಂದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಒಟ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇಬ್ಬರ ನಡುವಿನ ಗೊಂದಲವನ್ನ ಸೆಟಲ್ ಮಾಡ್ಕೊಂಡಿದ್ದೀವಿ, ಸ್ಥಳೀಯ ಸಂಸ್ಥೆ ಚುನಾವಣೆಗೆ 2028ರ ಎಲೆಕ್ಷನ್ಗೆ ಸಿದ್ಧತೆ ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಜೊತೆಗೆ ಮುಂಬರೋ ವಿಧಾನಸಭಾ ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಗೆ ಸಮರ್ಪಕವಾಗಿ ಕೌಂಟರ್ ಕೊಟ್ಟು ಮಣಿಸೋದ್ರ ಬಗ್ಗೆ ಒಮ್ಮತಕ್ಕೆ ಬಂದಿದ್ದೀವಿ ಅಂತ ಉಭಯ ನಾಯಕರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಒಟ್ನಲ್ಲಿ ಮಾಧ್ಯಮದವರಿಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇರಲಿಲ್ಲ, ಕೇಳಿದ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರ ಕೊಡಲಿಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ಹೇಳಿದಾಗೆ ನಡೆದುಕೊಳ್ತೀವಿ, ಯಾವುದೇ ಗೊಂದಲ ಇಲ್ಲ, ಈಗಲೂ ಒಟ್ಟಾಗಿದ್ದೀವಿ, ಹಿಂದೆನೂ ಒಟ್ಟಾಗಿದ್ವಿ, ಮುಂದೆ ಕೂಡ ಒಟ್ಟಾಗೆ ಹೋಗ್ತೀವಿ ಅಂತ ಹೇಳೋ ಮುಖಾಂತರ ಸದ್ಯಕ್ಕೆ ಏನು ನವೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಾ ಇತ್ತು, ನಾಯಕತ್ವ ಬದಲಾವಣೆ ಅಂತ ಹೇಳಲಾಗ್ತಾ ಇತ್ತು, ಪವರ್ ಶೇರಿಂಗ್ ಅಂತ ಹೇಳಲಾಗ್ತಾ ಇತ್ತು, ಇದಕ್ಕೆ ಫುಲ್ ಸ್ಟಾಪ್ ಇಡೋ ಪ್ರಯತ್ನವನ್ನಂತೂ ಮಾಡಿದ್ದಾರೆ. ಆದ್ರೆ ಅಧಿವೇಶನದ ನಂತರ, ಅಂದ್ರೆ ಮುಂಬರುವ ಚಳಿಗಾಲದ ಅಧಿವೇಶನದ ನಂತರ ಏನಾದ್ರೂ ಮತ್ತಷ್ಟು ಬೆಳವಣಿಗೆಗಳಾಗುತ್ತಾ ಇಲ್ವಾ ಕಾದು ನೋಡ್ಬೇಕು. ಕೆಲವು ಮೀಡಿಯಾಗಳು ಮಾಡಿದ್ದಾರೆ, ನೀವು ಒಪ್ಕೊಳ್ಳದೆ ಇದ್ರೆ ಬಿಡಮ್ಮ, ನೀನು ಒಪ್ಕೊಳ್ಳಲ್ಲ, ನಿಮ್ಮ ಎಡಿಟರ್ ನೀವು ಹೇಳ್ದ ಕೇಳ್ತಾರ. ಎಮ್ಎಲ್ಎಗಳು ಕೇಳಪ್ಪ, ಇಲ್ಲಿ ಎಮ್ಎಲ್ಎಗಳು ಹೇಳಗಂತ ಕೇಳ್ರಿ. ನೀವು ಯಾವ್ದು ದಿ ಶೋಸ್ some of the media reporters have created confusion. See, confusion ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು, ನೀವು ಕ್ರಿಯೇಟ್ ಮಾಡಿಲ್ಲ. ನನ್ನ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ ಎಮ್ಎಲ್ಎಗಳು ಹೋಗಿದ್ದಾರೆ. ಎಮ್ಎಲ್ಎಗಳು ಕೆಲವರು ಮಂತ್ರಿ ನಾನು ರೀಸಬಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರಕ್ಕೆ.
ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು. ಸೊ ಇಟ್ ಡಸಂಟ್ ಮೀನ್ ದಟ್ ದೇ ಆರ್ ಎಗ್ನೆಸ್ಟ್ ದಿ ಲೀಡರ್ಶಿಪ್. ದೇ ಆರ್ ನಾಟ್ ಎಗ್ನೆಸ್ಟ್ ದಿ ಲೀಡರ್. ಹೌದು, ಕೆಲವರೆಲ್ಲ ಈಗ ಇವನು ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ. ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ, ಏನು ಡೈರೆಕ್ಷನ್ ಕೊಡ್ತದೆ, ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ವಿ ಹ್ಯಾವ್ ಡಿಸೈಡೆಡ್. ಸರ್ ನೀವಿಬ್ಬರು ಚರ್ಚಿಸಿ ಅಮಿಕಬಲ್ ಸೆಟಲ್ಮೆಂಟ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ರು ಇದುವರೆಗೆ. ಯಾರು ನೀವೇ ಅನ್ಕೊಂಡಿರೋದು? ನಾವೇಂಗ ಅನ್ಕೊಳ್ಳೋಣ ಸರ್. ಇಷ್ಟು ಶುರುವಾಗಿದ್ದು ಮುಖ್ಯಮಂತ್ರಿಗಳು ಡಿ.ಸಿ.ಎಂ ನಡುವೆ, ನಮಗೇನು ಸಂಬಂಧ ಸರ್ ಅದು? ನಾವಿಬ್ಬರೇ ಸೆಟಲ್ಮೆಂಟ್ ಮಾಡ್ಕೋತೀವಿ ಅಂತಂದ್ರೆ ಅದೇ ಸೆಟಲ್ಮೆಂಟ್. ಇಬ್ರು ಒಟ್ಟಿಗೆ ಹೋಗೋದೇ ಸೆಟಲ್ಮೆಂಟ್. ಹೈಕಮಾಂಡ್ ಹೇಳ್ದ ಕೇಳದೆ ಸೆಟಲ್ಮೆಂಟ್. ಹೇಳಪ್ಪ. ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಡಿ.ಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮಗೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕರ್ತವ್ಯ. ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸಬೇಕೋ, ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಅದು ನಮ್ಮಿಬ್ಬರ ಕರ್ತವ್ಯ. ಆ ದಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ 28ಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ. ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಆ ಸಂದೇಶಕ್ಕೆ, ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಮಾಡಬೇಡಿ. ಟುಡೇ ಒನ್ ಮಿನಿಟ್ ಹೇಳಿ. ನೀ ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ. ನಾವು ಈಗ ಕರೆದಿದ್ದೀವಿ, ನಾವು ಹೇಳ್ದಂಗೆ ಫಸ್ಟ್ ಕೇಳಿ, ಆಮೇಲೆ ನಾಳೆ ನೆಕ್ಸ್ಟ್. ಏನು ಕೊಟ್ಟು ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ